ಹಾಯ್, ನಾನು ಪ್ರೇಮ ಜಪಾನಿಂದ. ಸೊ ನಾನು ನನ್ನ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಆಟ ಆಡಿಸ್ಲಿಕ್ಕೆ. ಹೋಗ್ಬೇಕಾದ್ರೆ ಒಂದು ಅಜ್ಜಿ ಬಂತು. ಸೊ ನೋಡಿ, ಇವ್ರಿಗೆ ಒಂದು 100 ವರ್ಷ ಆಗಿದೆ ಅನಿಸುತ್ತೆ. ಸೊ ಹಂಗೆ ಅಡ್ಡಾಡ್ತಾರೆ ಇಲ್ಲಿ. ಸೊ ಪಾರ್ಕಿಗೆ ಕರ್ಕೊಂಡು ಹೋದೆ. ಅವನು ಚೆನ್ನಾಗಿ ಆಟ ಆಡಿದ. ಸೊ ಈ ಥರ ಆಟ ಆಡೋದು, ಹೊರಗಡೆ ಹೋಗೋದು ಅಂದರೆ ತುಂಬ ಖುಷಿ ಇವರಿಗೆ. ಸೊ ಜಿಪ್ ಲೈನ್ ಆಟ ಆಡಿದ. ಏನು ಗೊತ್ತಾ, ಜಪಾನಲ್ಲಿ ಮಕ್ಕಳಿಗೆ ಅಂತ ಚೆನ್ನಾಗಿ ಪಾರ್ಕ್ಗಳೆಲ್ಲ ಇರುತ್ತೆ. ಸೊ ಎಲ್ಲೆಂದರಲ್ಲಿ ಯಾವುದೇ ಅಪಾರ್ಟ್ಮೆಂಟ್ ಇರಲಿ, ಸೊ ಅಲ್ಲಿ ಏನಾದರೂ ಒಂದು ಮಕ್ಕಳಿಗೆ ಅಂತ ಆಟ ಆಡಲಿಕ್ಕೆ ಮಾಡಿರ್ತಾರೆ. ಸೊ ಆಯಿತು, ಇವನು ಚೆನ್ನಾಗಿ ಆಟ ಆಡಿದ, ಎಂಜಾಯ್ ಮಾಡಿದರು ಇಬ್ಬರು. ಸೊ ನಾನು ಇಬ್ಬರನ್ನ ಕರ್ಕೊಂಡು ಹೋಗೋದು ಹ್ಯಾಂಡಲ್ ಮಾಡೋದು ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎನಿವೇ ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಇವನು ನನ್ನ ಮಗನು ಆಡಿದ ಚೆನ್ನಾಗಿ. ನೆಕ್ಸ್ಟ್ ಇದು ಸ್ಲೈಡಿಂಗು. ಸೊ ಸ್ಲೈಡಿಂಗ್ ಅಂತೂ ಕಾಮನ್ ಆಗಿ ಎಲ್ಲ ಪಾರ್ಕ್ಗಳಲ್ಲಿ ಇರುತ್ತೆ. ಸೊ ಇವ್ರೇನು ಗೊತ್ತಾ, ತುಂಬ ಅಂದರೆ ತುಂಬ ಕ್ಲೀನು. ಸೊ ಎಲ್ಲೆಂದರಲ್ಲಿ ಕಸ ಎಸೆಯೋದಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿ ಕ್ಲೀನ್ ಇಟ್ಟಿರ್ತಾರೆ ಎಲ್ಲ. ಸೊ ಇವನಿಗೆ, ನನ್ನ ಮಗನಿಗೆ ಅಂತೂ ಮಣ್ಣು ಅಂದರೆ ತುಂಬ ಹುಚ್ಚು. ಯಾಕಂದರೆ ಊರಲ್ಲೆಲ್ಲ ಮಣ್ಣಲ್ಲೆಲ್ಲ ಆಟ ಆಡಿದಾನಲ್ಲ. ಸೊ ಇಲ್ಲಿಯೂ ಹಂಗೆ ಅವನು ಮಣ್ಣು ಸಿಕ್ತು ಅಂದರೆ ಮಣ್ಣಲ್ಲಿ ಆಟ ಆಡೋದು, ಕುಣಿಯೋದು, ನೀರು ಹಾಕೋದು. ಸೊ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ನೋಡಿ, ಎಲ್ಲೆಂದರಲ್ಲಿ ಏನಾದರೂ ಯಾವುದೇ ಆ್ಯಪಲ್ ಆಗಲಿ ಏನಾಗಲಿ, ಯಾವುದೇ ಹಣ್ಣಾಗಲಿ, ಸೊ ಯಾರೂ ಕೀಳೋದಿಲ್ಲ. ಯಾಕಂದರೆ ಇಲ್ಲಿ ಹಾಗೆ ಯಾರ್ದು ಯಾವ ವಸ್ತುನೂ ಹಿಡಿಯೋದಿಲ್ಲ. ಹಾಗೆ ರೋಡಲ್ಲಿ ಹೂವಾಗಲಿ ಯಾವುದೇ ಹಣ್ಣಾಗಲಿ, ಸೊ ಯಾರು ಹಿಡಿಯೋದಿಲ್ಲ, ಟಚ್ ಕೂಡ ಮಾಡೋದಿಲ್ಲ. ಸೊ ಆ ಥರ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮಳೆ ಬರ್ತಾ ಇದೆ ಅಂತ, ಹೊರಗಡೆ ಮಳೆನೇ ಸಿಡಿತಾ ಇದೆ. ಸೊ ಮನೆಗೆ ಹೋದರೆ ತುಂಬ ಅಂದರೆ ತುಂಬ ಸೆಕೆ, ತುಂಬ ಎಲ್ಲ ಸ್ವೆಟ್ ಆಗಿಬಿಟ್ಟಿದೆ ಎಲ್ಲ ಫೇಸೆಲ್ಲ ನೋಡಿ. ಸೊ